ನೋಡಿ ಶಾನಿ, ಆ ಸಿಂಧು ನಾವ್ ಅನ್ಕೊಂಡಿರೋದಕ್ಕಿಂತ ತುಂಬಾ ಬ್ರಿಲಿಯಂಟು. ನೀನ್ ಅವಳನ್ನ ಸಿಕ್ಕಾಕ್ಸೋದಕ್ಕೆ ಪ್ಲಾನ್ ಮಾಡ್ತಿದ್ಯಾ, ಅದು ನನ್ಗೆ ಅರ್ಥ ಆಗ್ತಿದೆ. ಆದ್ರೆ ಏನ್ ಮಾಡೋದು, ಕೆಲವು ಸಾರಿ ದೇವ್ರು ಅವ್ರ ಬಲಭಾಗದಲ್ಲಿ ಕುತ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ನೀನ್ ಮಾಡಿರೋ ಪ್ಲಾನು ಉಲ್ಟಾ ಪಲ್ಟಾ ಆಗ್ತಾ ಇದೆ. ಅದಕ್ಕೆ ನೀನು ದೇವ್ರು ಕೂಡ ಅವ್ರ ಕೈ ಬಿಡೋ ಪರಿಸ್ಥಿತಿನ ತಂದು ನಿಲ್ಲಿಸ್ಬೇಕು. ಹಾಗೇನಾದ್ರೂ ಯೋಚನೆ ಮಾಡು. ಇನ್ ಮುಂದೆ ನೀನ್ ಬೀಸೋ ಗಾಳಕ್ಕೆ ಆ ಸಿಂಧು ಸಿಕ್ಕಾಕೊಂಡು ನಲಗ್ ಹೋಗ್ಬೇಕು ಅಂತ ಪ್ಲಾನ್ ಮಾಡು. ಎಲ್ಲ ಸರಿ ಹೋಗುತ್ತೆ, ಸ್ವಲ್ಪ ಕಾಯ್ಬೇಕಷ್ಟೆ. ಅಯ್ಯೋ, ನೀವೇ ಮಾತಾಡಿಸ್ತೆ. ನೀನೇ ಹೇಳು ಪ್ಲೀಸ್ ಅತ್ತೆ, ಪ್ಲೀಸ್. ಏನೋ ಹೇಳಕ್ ಬಂದ್ ಹಾಗೆ ನಿಂತಿದ್ದೀರಾ, ಏನು ವಿಷಯ ಅಂತ ಹೇಳಿ. ನಾವ್ ಈಗ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ನಮ್ ಜೊತೆ ಬನ್ನಿ. ಪೊಲೀಸ್ ಸ್ಟೇಷನ್ಗ? ಯಾಕೆ? ಅಂತದ್ ಏನಾಗಿದೆ ಇವಾಗ? ಇನ್ನು ಏನಾಗ್ಬೇಕು ಡ್ಯಾಡ್? ಸಿಂಧು ಮುಂದೆನೆ ಎಲ್ಲ ಹೇಳದ್ನಲ್ಲ. ಇನ್ನ ನನ್ ಕೈಲಂತೂ ನಿಮ್ ತರ ತಾಳ್ಮೆಯಿಂದ ಇರೋದಕ್ ಸಾಧ್ಯನೇ ಇಲ್ಲ ಡ್ಯಾಡ್. ಸಾಕು, ನಾವ್ ಇಷ್ಟು ದಿನ ಸುಮ್ನೆ ಇದ್ದಿದ್ದು ಸಾಕು, ಅವ್ರು ನಮ್ಮ ಮೇಲೆ ಅಲಿಗೇಷನ್ ಮಾಡಿದ್ದು ಸಾಕು. ಆದ್ರೆ ಅವ್ರ ಮನೆಯವ್ರ ಮುಂದೆ ನಿಮಗಾಗಿದ್ದ ಅವಮಾನ ಮಾತ್ರ ನನ್ನಿಂದ ತಡೆಯಕ್ ಆಗ್ತಿಲ್ಲ ಡ್ಯಾಡ್. ಅದಕ್ಕೆ ಆ ಓಂಕಾರ್ ಮೇಲೆ ಕಂಪ್ಲೇಂಟ್ ಕೊಡೋಣ ಅಂತ ಡಿಸೈಡ್ ಮಾಡಿದೀನಿ. ಆ ಓಂಕಾರ್ನ ಅರೆಸ್ಟ್ ಮಾಡಿಸಿ ಲಾಕಪ್ಪಿಗೆ ಹಾಕೋವರೆಗೂ ನನಗ್ ಸಮಾಧಾನ ಇರೋದಿಲ್ಲ. ಜಾನು, ಕಂಪ್ಲೇಂಟ್ ಇಲ್ಲ ಯಾಕಮ್ಮ? ಹಾಗಂತ ನಾವ್ ಸುಮ್ನಿರೋದಕ್ಕೆ ಅಣ್ಣ, ನಿಧಾನವಾಗಿ ಅವರು ಬಾಲ ಬಿಚ್ತಿರೋದು. ಏನೇ ಮಾಡಿದ್ರು ಮನುಷ್ಯ ಮಾಡಿದ ಪಾಪ ಪ್ರಜ್ಞೆಗಿಂತ ಬೇರೆ ಶಿಕ್ಷೆ ಇಲ್ಲ. ಇವತ್ ಮಾಡ್ತಿರೋದು ಸರಿ ಅನ್ಸ್ಬೋದು, ನಾಳೆ ಅದು ಅರಿವಾಗತ್ತೆ. ಎಲ್ಲ ಹೀಗೆ ಬಿಟ್ಬಿಡಿ, ದ್ವೇಷ ಸಾಧಿಸಿ ಏನು ಮಾಡಕ್ಕಾಗಲ್ಲ. ನನ್ ಪ್ರಾಣ ಬೇಕಾದ್ರೂ ಬಿಡ್ತೀನಿ ಹೊರತು ಕಂಪ್ಲೇಂಟ್ ಕೊಡೋ ವಿಚಾರ ಮಾತ್ರ ಬಿಡೋದಿಲ್ಲ. ಸಿಂಧುಗೆ ಅವಳ ಮನೇಲಿ ತೊಂದ್ರೆ ಆಗತ್ತೆ ಅಂತ ನೀವ್ಯಾಕ್ ಡ್ಯಾಡ್ ಕಷ್ಟ ಅನ್ಭವಿಸ್ಬೇಕು? ಅಣ್ಣ, ಜಾನು ಮಾತ್ ಸ್ವಲ್ಪ ಕೇಳು, ಇಲ್ಲ ಅಂದ್ರೆ ನೀವ್ ಅವಳನ್ನ ಕಳ್ಕೋಬೇಕಾಗತ್ತೆ. ನನ್ನ ಮಗಳು ಹೇಡಿಯಲ್ಲ. ನೀನ್ ಹಾಗ ಅನ್ಕೊಂಡಿದ್ಯಾ ಅಣ್ಣ? ಅವತ್ತು ಫಂಕ್ಷನ್ ದಿನ ನೀನ್ ಬರೋದ್ ಸ್ವಲ್ಪ ಲೇಟ್ ಆಯ್ತು. ಅವಳ ಕೈಯಿಂದ ಪಾಯ್ಸನ್ ಬಾಟ್ಲ್ ಕಿತ್ಕೊಳ್ಳೋದಿಕ್ಕೆ ನಾನು ಅವತ್ತೆಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಈಗ ನಂಗೆ ಸಾವು ಅಂದ್ರೆ ಭಯ ಇಲ್ಲ ಅತ್ತೆ. ಬದುಕಿದ್ರೆ ಡ್ಯಾಡ್ ಜೊತೆ ಬದುಕಿರ್ತೀನಿ, ಇಲ್ಲ ಅಂತಂದ್ರೆ ಅಮ್ಮನ್ ಜೊತೆ ಸೇರ್ಕೊಳ್ತೀನಿ. ನೋಡಿ ಡ್ಯಾಡ್, ಇದು ಅಲಾರಾಮ್ ಅಲ್ಲ, ನಾನು ಹೇಳ್ತಾ ಇರೋದು ನಿಜ. ಆ ಸಿಂಧು ಈ ಮನೆಗ್ ಬಂದಾಗಿಂದ ನಾನ್ ಒಂಟಿ ಆಗ್ತಾನೆ ಹೋದೆ. ಈಗ ನಾನ್ ಬದುಕಿದ್ರು ಸತ್ ಆಗಿದ್ದೀನಿ. ಯಾಕೆ ಹೇಳಿ? ನೀನ್ ನನ್ನ ಮಗಳಾಗಿ ನೋಡ್ತಿಲ್ವಲ್ಲ, ಅದಕ್ಕೆ. ಹೀಗೆಲ್ಲ ಮಾತಾಡ್ಬೇಡಮ್ಮ, ನೀನು ಅಂದ್ರೆ ನನಗ್ ಪ್ರಾಣ. ಡ್ಯಾಡ್, ಇದನ್ನ ನಾನ್ ನಂಬೇಕು ಅಂತಂದ್ರೆ ನನ್ ಜೊತೆ ಕಂಪ್ಲೇಂಟ್ ಕೊಡಕ್ಕೆ ನೀವ್ ಬರ್ಬೇಕು. ಇಲ್ಲ ಅಂತಂದ್ರೆ ನನ್ ಹೆಣ ನೋಡೋದಕ್ಕೂ ನೀವ್ ಬರ್ಬಾರ್ದು ಡ್ಯಾಡ್. ಏನು ಅಂತ ಮಾತಾಡ್ತೀಯಮ್ಮ, ಬಿಡ್ತು ಅಂತ ಹೇಳು. ಸೂಪರ್ ಕಣೆ ಜಾನು, ನೀನು ಕಣ್ಣೀರ್ ಹಾಕ್ತಾ ಹಾಕ್ತಾನೆ ಅಣ್ಣನ ಸರಿಯಾಗಿ ಟ್ರ್ಯಾಪ್ ಮಾಡ್ತಿದ್ಯಾ. ಅಣ್ಣ ಪ್ಲೀಸ್ ಒಪ್ಕೋಣ, ಇಲ್ಲ ಅಂದ್ರೆ ನಿನ್ ಮಗಳನ್ನ ನೀನು ಕಳ್ಕೋಬೇಕಾಗತ್ತೆ. ನಿನ್ನ ಆಸೆ ಬಂದು ಓಂಕಾರ್ ವಿರುದ್ಧ ನಾನು ಕಂಪ್ಲೇಂಟ್ ಕೊಡ್ಬೇಕು, ಅಷ್ಟೇ ತಾನೇ? ಹೌದು ಡ್ಯಾಡ್, ನೀನ್ ನನ್ ಜೊತೆ ಈಗ್ಲೇ ಸ್ಟೇಷನ್ಗೆ ಬರ್ಬೇಕು. ಓಕೆ, ನಿಮ್ ಜೊತೆಲಿ ಬರ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ. ರೆಡಿಯಾಗಿ ಬರ್ತೀನಿ. ಜಾನು, ಅಂತೂ ಅಣ್ಣ ನಿನ್ ಮಾತ್ ಕೇಳೋ ಹಾಗಾಯ್ತಲ್ಲ? ಎಸ್, ಇನ್ಮೇಲೆ ಇದೆ ಅತ್ತೆ ಆ ಸಿಂಧುಗೆ. ಜಾನು,
ಅಣ್ಣ ಬರೋದಕ್ಕಿಂತ ಮುಂಚೆ ಕಂಪ್ಲೇಂಟ್ ಅಲ್ಲಿ ಏನೇನ್ ಬರಿಬೇಕು ಅಂತ ಎಲ್ಲಾ ಪಾಯಿಂಟ್ಸ್ ನೋಟ್ ಮಾಡಿಟ್ಕೋ. ಹಾ ಸರಿ ಅತ್ತೆ. ಅತ್ತೆ ಎಲ್ಲಾನು ನೋಟ್ ಮಾಡ್ಕೊಂಡಿದ್ದಾಯ್ತು.